ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಾವು ಪ್ರಾಬ್ಲಮ್ಸ್ ನೋಡೋಣ. ಮೊದಲನೇ ಪ್ರಾಬ್ಲಮ್ ಬಂದು ಇಫ್ ಎ ಇಸ್ ಈಕ್ವಲ್ ಟು 4 ಮೈನಸ್ 1 3 5 ದೆನ್ ಫೈಂಡ್ 2a. ಗಿವನ್ a is equal to 4 minus 1 3 5, 2a is equal to 2 into 4 minus 1 3 5. ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದರೆ ಒಂದು ನಂಬರನ್ನು ಎಲ್ಲ ಎಲಿಮೆಂಟ್ಸ್ಗೂ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 4 8, 2 ಇಂಟು -1 -2, 2 ಇಂಟು 3 6, 2 ಇಂಟು 5 10. 2a is equal to 8 minus 2 6 10. 2 into 4 8, 2 into -1 -2, 2 3s are 6, 2 5s are 10. ಸೆಕೆಂಡ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅಂದರೆ a ಈಕ್ವಲ್ಸ್ 4 5 1 2 ಆ್ಯಂಡ್ b ಈಕ್ವಲ್ಸ್ 0 6 1 3. ಫೈಂಡ್ 3a ಪ್ಲಸ್ 2b. 3a ಪ್ಲಸ್ 2b ಫೈಂಡ್ ಮಾಡೋಕ್ಕೆ ಫಸ್ಟು ನಾವು 3a ಫೈಂಡ್ ಮಾಡಬೇಕು, ಆಮೇಲೆ 2b ಫೈಂಡ್ ಮಾಡಬೇಕು. 2b ಈಕ್ವಲ್ಸ್ 2 ಇಂಟು 0 0, 2 ಇಂಟು 6 12, 2 ಇಂಟು 1 2, 2 3s are 6. ಈಗ ನಮಗೆ 2a ಪ್ಲಸ್ 3a ಪ್ಲಸ್ 2b ಗೊತ್ತಾಯಿತು. ನೆಕ್ಸ್ಟ್ 3a ಮೈನಸ್ 2b ದಟ್ ಈಕ್ವಲ್ಸ್ 3a ಅಂದ್ರೇನು 12 15 3 6 ಮೈನಸ್ ಅಲ್ಲ ಸಾರಿ ಪ್ಲಸ್ 3a ಪ್ಲಸ್ 2b. 2b ಈಕ್ವಲ್ಸ್ 0 12 2 6. ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ಲಿ ಏನು ಮಾಡಬೇಕಂದ್ರೆ ಎರಡು ಸೇಮ್ ಆರ್ಡರ್ ಆಗಿರಬೇಕು. ಮ್ಯಾಟ್ರಿಕ್ಸ್ ಅವ್ರು ಕೊಟ್ಟಿರೋದು ಇಲ್ಲಿ ಇದು 2 ಇಂಟು 2 ಆಗಿದೆ, ಇದೂ 2 ಇಂಟು 2 ಆಗಿದೆ. ನಾವು ಆ್ಯಡ್ ಮಾಡಬೇಕಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತೀವಿ. 12 ಪ್ಲಸ್ 0, 15 ಪ್ಲಸ್ 12, 3 ಪ್ಲಸ್ 2, 6 ಪ್ಲಸ್ 6. ಓಕೆ, ಒಂದು ಎಕ್ಸಾಂಪಲ್ ಬರೀತೀನಿ. 12 ಪ್ಲಸ್ 0, 15 ಪ್ಲಸ್ 12, 3 ಪ್ಲಸ್ 2, 6 ಪ್ಲಸ್ 6. 3a plus 2b equals 12 plus 0 12, 15 plus 2 12 27, 3 plus 2 5, 6 plus 6 12. ಇಷ್ಟು ಆನ್ಸರ್. ಇದನ್ನು 3 ಮಾರ್ಕ್ಸ್ಗೆ ಕೇಳ್ಬೋದು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ ಬಂದು ಇಫ್ a is equal to 1 3 4 5 and b equals 10 11 0 2 ಫೈಂಡ್ ಎ ಟ್ರಾನ್ಸ್ಪೋಸ್ ಮತ್ತು ಬಿ ಟ್ರಾನ್ಸ್ಪೋಸ್ ಅಂತ ಕೇಳಿದ್ದಾರೆ. ಇದನ್ನು ಮ್ಯಾಕ್ಸಿಮಮ್ ಅಂದರೆ 3 ಮಾರ್ಕ್ಸ್, ಮಿನಿಮಮ್ ಅಂದರೆ 2 ಮಾರ್ಕ್ಸ್ ಕೇಳ್ಬೋದು. ಎ ಗೊತ್ತು ನಮಗೆ 1 3 4 5. ಎ ಟ್ರಾನ್ಸ್ಪೋಸ್ನ ನಾವು ಟಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಎ ಟ್ರಾನ್ಸ್ಪೋಸ್ ಕಂಡುಹಿಡಿಯೋದು ಹೆಂಗೆ ಅಂದರೆ ಇಲ್ಲಿರುವಂಥ ರೋ ಅಥವಾ ಕಾಲಮ್. ಈಗ ಇಲ್ಲಿ ನಾನು ಫಸ್ಟ್ ಕಾಲಮ್ ತಗೊಂಡಿದ್ದೀನಿ. ಫಸ್ಟ್ ಕಾಲಮ್ನ ಫಸ್ಟು ರೋ ಆಗಿ ಬರಿತಾ ಇದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ನ ನೆಕ್ಸ್ಟ್ ರೋ ಆಗಿ ಬರಿತಾ ಇದ್ದೀನಿ. ಇದು ಎ ಟ್ರಾನ್ಸ್ಪೋಸ್ ಆಯಿತು. ಬಿ ಟ್ರಾನ್ಸ್ಪೋಸ್ಗೆ ಸೇಮ್ ಫಸ್ಟ್ ಕಾಲಮ್ ಒಂದು ಕಾಲಮ್ ತಗೋತಾ ಇದ್ದೀನಿ 10 0, ಅದನ್ನು ರೋ ಮಾಡಿ ಬರೆದೆ. ನೆಕ್ಸ್ಟ್ ಸೆಕೆಂಡ್ ಒನ್ 11 2. ಇದು ಇಷ್ಟೇ. ನನ್ನ ಪ್ರಕಾರ ಇದನ್ನು 2 ಮಾರ್ಕ್ಸ್ಗೆ ಕೇಳಬಹುದು. ನೆಕ್ಸ್ಟ್ ಕ್ವಶನ್ ಬಂದು ಇಫ್ ಎ ಇಸ್ ಈಕ್ವಲ್ ಟು 3 2 2 0 ದೆನ್ ಫೈಂಡ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್. ಎ ನಮಗೆ ಗೊತ್ತು, ಎ ಈಕ್ವಲ್ಸ್ 3 2 2 0 ಕೊಟ್ಟಿದ್ದಾರೆ. ಓಕೆ, ಗಿವನ್ ಎ ಟ್ರಾನ್ಸ್ಪೋಸ್ ಕಂಡುಹಿಡಿಯಬೇಕು. ಎ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಫಸ್ಟು ಕಾಲಮ್ ತಗೋತಾ ಇದ್ದೀನಿ, ಅದನ್ನು ರೋ ಮಾಡಿ ಬರೀತಾ ಇದ್ದೀನಿ 3 2. ನೆಕ್ಸ್ಟು ಸೆಕೆಂಡ್ ಒನ್ ಎ ಮತ್ತು ಎ ಟ್ರಾನ್ಸ್ಪೋಸ್ ಎರಡು ಸೇಮ್ ಬರ್ತಾ ಇದೆ. ಈಗ ನಾವು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಕಂಡುಹಿಡಿಯಬೇಕು. ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಎ ಏನು 3 2 2 0 ಪ್ಲಸ್ ಎ ಟ್ರಾನ್ಸ್ಪೋಸ್ ಏನು ಸೇಮ್, ಅದು 3 2 2 0ನೇ ಬಂದಿದೆ ಆನ್ಸರ್. ಅಡಿಷನ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗೋದು. 3 ಪ್ಲಸ್ 3 6, 2 ಪ್ಲಸ್ 2 4, 2 ಪ್ಲಸ್ 2 4, 0 ಪ್ಲಸ್ 0 0.
ಇದಿಷ್ಟು ಈ ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಫೈಂಡ್ ವ್ಯಾಲ್ಯೂ ಆಫ್ ಬಿ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಇಫ್ ಬಿ ಈಕ್ವಲ್ಸ್ 3 5 -4 8. ನಮಗೆ ಬಿ ಕೊಟ್ಟಿದ್ದಾರೆ 3 5 -4 8 ಅಂತ. ಬಿ ಟ್ರಾನ್ಸ್ಪೋಸ್ ಕಂಡುಹಿಡಿಯೋಣ. ಬಿ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಫಸ್ಟ್ ಕಾಲಮ್ನ ತಗೊಳ್ಳೋಣ, ಅದನ್ನು ರೋ ಆಗಿ ಬರೆಯೋಣ. 3 -4 ನೆಕ್ಸ್ಟ್ 5 8. ಬಿ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಕಂಡುಹಿಡಿಯಬೇಕು. ಬಿ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಬಿ ಏನು 3 5 -4 8. ಬಿ ಟ್ರಾನ್ಸ್ಪೋಸ್ ಬಂದು 3 -4 5 8. ಇದು ಅಡಿಷನ್ ಆಗಿರೋದ್ರಿಂದ ಇದು ಬಿ ಮೈನಸ್ ಬಿ ಟಿ. ಇದು ಸಬ್ಸ್ಟ್ರಾಕ್ಷನ್ ಆಗಿರೋದ್ರಿಂದ ಕರೆಸ್ಪಾಂಡಿಂಗ್ ಎಲಿಮೆಂಟ್ನ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗೋಣ. 3 - 3 5 -4 -4 -4 -5 8 -8. 3 - 3 0. ಇದು 5 + 4 ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ 5 + 4 9 -4 -4 -5 -9 0. ಬಿ ಪ್ಲಸ್ ಬಿ ಮೈನಸ್ ಬಿ ಟ್ರಾನ್ಸ್ಪೋಸ್. ನೆಕ್ಸ್ಟ್ ಪ್ರಾಬ್ಲಮ್ ಬಂದು a = 2 - 1 0 3, b = 1 3 2 4. ಫೈಂಡ್ a - b. ಸಬ್ಸ್ಟ್ರಾಕ್ಷನ್ ಕೇಳಿದ್ದಾರೆ. a - b ಅಂದರೆ ಫಸ್ಟ್ a ಬರ್ಕೊಳ್ಳೋಣ. 2 - 1 0 3 ಮೈನಸ್ b 1 3 2 4. 2 - 1 2 - 1 -1 -3 0 -2 3 -4. ಈ ಥರ ಬಂದಾಗ ಗೊತ್ತಾಗಲಿಲ್ಲ ಅಂದರೆ ಸೈಂಟಿಫಿಕ್ ಕ್ಯಾಲ್ಸಿ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ ಆಯಿತಾ. 2 - 1 1 -1 -3 -4 0 -2 -2 3 -4 -1. ನೆಕ್ಸ್ಟ್ ಫೈಂಡ್ a ಸ್ಕ್ವೇರ್ ಇಫ್ a = 4 3 0 1. a ಸ್ಕ್ವೇರ್ ಅಂದ್ರೇನು? a ಇಂಟು a ಗೊತ್ತಿದೆ. a ಸ್ಕ್ವೇರ್ ಮಾಡಬೇಕಂದ್ರೆ a ಇಂಟು a. 4 3 0 1 a ಇಂಟು a ಮತ್ತು ಏನೇ ಬರ್ಬೋದು 4 3 0 1. ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಫಸ್ಟ್ ರೋನ ಕನ್ಸಿಡರ್ ಮಾಡ್ತೀವಿ, ಅದಕ್ಕೆ ಫಸ್ಟ್ ಕಾಲಮ್ ಕನ್ಸಿಡರ್ ಮಾಡ್ತೀವಿ. 4 ಇಂಟು 4 ಪ್ಲಸ್ 3 ಇಂಟು 0. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 4 ಇಂಟು 3 ಪ್ಲಸ್ 3 ಇಂಟು 1. ನೆಕ್ಸ್ಟ್ ಸೆಕೆಂಡ್ ರೋ ಮತ್ತೆ ಫಸ್ಟ್ ಕಾಲಮ್ಗೆ ರೋ ಇಂಟು 4 ಪ್ಲಸ್ 1 ಇಂಟು 0. ನೆಕ್ಸ್ಟ್ ಸೆಕೆಂಡ್ ಕಾಲಮ್ಗೆ 0 ಇಂಟು 3 ಪ್ಲಸ್ 1 ಇಂಟು 1. Four into 4 16 plus 3 into 0 3. 4 3s are 12 plus 3 1s are 3. 0 into 4 is 0 plus 1 into 0 0. 0 into 3 is 0 plus 1 into 1 1. A square equals 19 15 0 1. ಇಲ್ಲಿ ತನಕ ಮಾಡಿರೋ ಪ್ರಾಬ್ಲಮ್ಸ್. ನೆಕ್ಸ್ಟ್ ಇಫ್ a is equal to 3 2 1 -4 and b equals 1 4 3 2,
ಫೈಂಡ್ ಎ ಬಿ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಎ ಬಿ ಮ್ಯಾಟ್ರಿಕ್ಸ್ ಎ ಬಿ ಈಕ್ವಲ್ಸ್ 3 2 1 -4 ಎ ಇಂಟು ಬಿ. ಬಿ ಅಲ್ಲಿ ಏನಿದೆ 1 4 3 2. ಓಕೆ, ಫಸ್ಟ್ ರೋನ ಕನ್ಸಿಡರ್ ಮಾಡೋಣ. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ 3 ಇಂಟು 1 ಪ್ಲಸ್ 2 ಇಂಟು 3 ಇಂಟು ಫಸ್ಟ್ ರೋ ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಇಂಟು 4 ಪ್ಲಸ್ 2 ಇಂಟು 2 ನೆಕ್ಸ್ಟ್ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ 1 ಇಂಟು 1 ಪ್ಲಸ್ -4 ಇಂಟು 3 ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 1 ಇಂಟು 4 ಪ್ಲಸ್ -4 ಇಂಟು 2. ಎ ಬಿ ಈಕ್ವಲ್ಸ್ 3 ಇಂಟು 1 3 ಪ್ಲಸ್ 2 3s are 6 3 4s are 12 ಪ್ಲಸ್ 2 ಇಂಟು 2 4 1 1s are 1 ಪ್ಲಸ್ -4 -3 -12. ನೆಕ್ಸ್ಟ್ 1 ಇಂಟು 4 4 ಪ್ಲಸ್ -8. ಈ ಥರ ಬಂದಾಗ ಗೊತ್ತಾಗಲಿಲ್ಲ ಅಂದರೆ ಎಕ್ಸಾಮಲ್ಲಿ ಸೈಂಟಿಫಿಕ್ ಕ್ಯಾಲ್ಸಿ ಅಲೋ ಇರುತ್ತೆ. ಸೈಂಟಿಫಿಕ್ ಕ್ಯಾಲ್ಸಿ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. 3 + 6 9 12 + 4 16 1 ಪ್ಲಸ್ -12 -12 ಪ್ಲಸ್ 1. ಎರಡು ಬೇರೆ ಬೇರೆ ಸಿಂಬಲ್ ಇರೋದ್ರಿಂದ ಸಬ್ಸ್ಟ್ರಾಕ್ಷನ್ ಮಾಡ್ತಾ ಇದ್ದೀವಿ. 12ಅಲ್ಲಿ 1 ಕಳೆದ್ರೆ 11. ಗ್ರೇಟರ್ ನಂಬರ್ಗೆ ಯಾವ ಸಿಂಬಲ್ ಇದೆ ಅದನ್ನು ಹಾಕ್ತಾ ಇದ್ದೀವಿ 11. ನೆಕ್ಸ್ಟ್ 4 ಪ್ಲಸ್ ಇಂಟು ಮೈನಸ್ -8. ಎರಡು ಬೇರೆ ಬೇರೆ ಸಿಂಬಲ್ ಇರೋದ್ರಿಂದ ನಾವು ಇದನ್ನು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಗ್ರೇಟರ್ ನಂಬರ್ಗಿರೋ ಸಿಂಬಲ್ಲು ಮೈನಸ್ ಆಗ್ತಾ ಇದ್ದೀವಿ. ಎ ಬಿ ಈಕ್ವಲ್ಸ್ 9 16 -11 -4. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಫ್ ಎ ಇಸ್ ಈಕ್ವಲ್ ಟು 1 2 3 4 ಆ್ಯಂಡ್ ಬಿ ಈಕ್ವಲ್ಸ್ 2 1 3 4 ಫೈಂಡ್ ಎ ಬಿ ಆ್ಯಂಡ್ ಎ ಬಿ ಓಲ್ ಟ್ರಾನ್ಸ್ಪೋಸ್. ಎ ಬಿನೂ ಕಂಡುಹಿಡಿಬೇಕು, ನೆಕ್ಸ್ಟ್ ಅದಕ್ಕೆ ಟ್ರಾನ್ಸ್ಪೋಸ್ನು ಮಾಡಬೇಕು. ಎ ಬಿ ಈಕ್ವಲ್ಸ್ ಎ ಅಲ್ಲಿ ಏನಿದೆ 1 2 3 4 ಬಿ ಅಲ್ಲಿ ಏನಿದೆ 2 1 3 4 1 ಇಂಟು 2 2 ಪ್ಲಸ್ 2 ಇಂಟು 3 6 1 ಇಂಟು 1 1 ಪ್ಲಸ್ 2 ಇಂಟು 4 8. ಇದರಲ್ಲಿ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ಥರ ಒಂದು ಸ್ಟೆಪ್ ಸ್ಕಿಪ್ ಮಾಡ್ತಾ ಇದ್ದೀನಿ. ಇಲ್ಲಿ 3 ಇಂಟು 2 6 ಪ್ಲಸ್ 4 ಇಂಟು 3 3 ಇಂಟು 1 3 ಪ್ಲಸ್ 4 ಇಂಟು 4 16. ಎ ಬಿ ಈಕ್ವಲ್ಸ್ 8 9 18 19. ಎ ಬಿ ಟ್ರಾನ್ಸ್ಪೋಸ್ ಏನು ಮಾಡಬೇಕು ಅಂದರೆ ರೋನ ಕಾಲಮಾಗಿ ಮಾಡಬೇಕು ಅಥವಾ ಕಾಲಮ್ನ ರೋ ಆಗಿ ಮಾಡಬೇಕು. ಇಲ್ಲಿ ಫಸ್ಟ್ ಕಾಲಮ್ನ ತಗೋತಾ ಇದ್ದೀವಿ 8 18 ಅದನ್ನು ರೋ ಮಾಡಿ ಬರೋದ್ವಿ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ತಗೊಂಡು 9 19 ಅದನ್ನು ರೋ ಆಗಿ ಬರೀತಾ ಇದ್ದೀವಿ. 8 9 18 19 ಇದು ಬಂದು ಎ ಬಿ ಆಯಿತು, ಇದು ಎ ಬಿ ಟ್ರಾನ್ಸ್ಪೋಸ್ ಆಯಿತು. ಇವೆರಡು ಆನ್ಸರ್. ಇದನ್ನು 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇದೆ, ಯಾಕಂದರೆ ನಿಮ್ಮ ಮಾಡಲ್ ಪೇಪರಲ್ಲಿ ಇದು 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಗೈಸ್. ವಿಡಿಯೋಸ್ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಮತ್ತು ಗ್ರೂಪ್ದು ಲಿಂಕ್ ಇದೆ, ಜಾಯ್ನ್ ಆಗಿ.